ಮಾಸ್ತಿಗುಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಒಂದು ಅವಘಡ ನಡೆದಿದೆ. ಶೂಟಿಂಗ್ ವೇಳೆ ಕೆರೆಗೆ ಹಾರಿದ ಇಬ್ಬರು ಈಗ ಕಣ್ಮರೆಯಾಗಿದ್ದಾರೆ. ಶೂಟಿಂಗ್ ವೇಳೆ ಕೆರೆಗೆ ಹಾರಿದಂತಹ ಇಬ್ಬರು ಅಲ್ಲಿ ಕಣ್ಮರೆಯಾಗಿರುವಂತಹ ಸುದ್ದಿ ಬರ್ತಾ ಇದೆ. 100 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ನಿಂದ ಕಲಾವಿದರು ಹಾರಿದ್ದಾರೆ. ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಶೂಟಿಂಗ್ ವೇಳೆ ಅನಾಹುತ ನಡೆದಿದೆ. ದುನಿಯಾ ವಿಜಯ್ ಜೊತೆಗೆ ಉದಯ್ ಮತ್ತು ಅನಿಲ್ ಅನ್ನುವಂತಹ ಸಹ ಕಲಾವಿದರು ಕೆರೆಗೆ ಹಾರಿದ್ದಾರೆ. ಈ ದುನಿಯಾ ವಿಜಯ್ ಈಜಿ ದಡವನ್ನ ಸೇರಿದ್ದಾರೆ. ಆದರೆ ಇಬ್ಬರು ಕಲಾವಿದರು ಮಾತ್ರ ಈ ಒಂದು ದಡವನ್ನ ಸೇರೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ಬರು ಕಲಾವಿದರಿಗಾಗಿ ಕೆರೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಮಾಸ್ತಿಗುಡಿ ದುನಿಯಾ ವಿಜಯ್ ನಾಯಕ ನಟನಾಗಿ ಅಭಿನಯಿಸ್ತಾ ಇರುವಂತಹ ಚಿತ್ರ. ಈಗಾಗಲೇ ಈ ಒಂದು ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ದುನಿಯಾ ವಿಜಯ್ ಜೊತೆ ಇನ್ನಿಬ್ಬರು ಕಲಾವಿದರು ಅಂದ್ರೆ ಸಹ ಕಲಾವಿದರು ಕೂಡ ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆರೆಗೆ ಹಾರುವಂತಹ ಒಂದು ದೃಶ್ಯ ಬರುತ್ತೆ. ಕೆರೆಗೆ ಹಾರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಮತ್ತು ಇನ್ನಿಬ್ಬರು ಸಹ ಕಲಾವಿದರು ಕೂಡ ಅವರು ಹಾರ್ತಾರೆ. ಆದರೆ ದುನಿಯಾ ವಿಜಯ್ ಈಜಿ ದಡವನ್ನ ಸೇರ್ತಾರೆ. ಇಬ್ಬರು ಸಹ ಕಲಾವಿದರು ಮಾತ್ರ ಇನ್ನೂ ಕೂಡ ದಡವನ್ನ ಸೇರದ ಹಿನ್ನೆಲೆಯಲ್ಲಿ ಆ ಇಬ್ಬರು ಕಲಾವಿದರಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಶೂಟಿಂಗ್ ಅನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅನಾಹುತ ನಡೆದಿರುವಂತದ್ದು. ಅದರಲ್ಲೂ ಕೂಡ ಹೆಲಿಕಾಪ್ಟರ್ನಿಂದ ಹಾರುವಂತಹ ಒಂದು ದೃಶ್ಯವನ್ನ ಅಲ್ಲಿ ಚಿತ್ರೀಕರಿಸಲಾಗ್ತಾ ಇತ್ತು. 100 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ನಿಂದ ಹಾರುವಂತಹ ದೃಶ್ಯವನ್ನ ಅಲ್ಲಿ ಶೂಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಜೊತೆ ಇಬ್ಬರು ಸಹ ಕಲಾವಿದರು ಕೂಡ ಹಾಡ್ತಾರೆ. ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದುನಿಯಾ ವಿಜಯ್ ಜೊತೆಗೆ ಕೆರೆಗೆ ಹಾರಿದಂತಹ ಉದಯ್ ಮತ್ತು ಅನಿಲ್ ಅನ್ನುವಂತಹ ಸಹ ಕಲಾವಿದರು ಈಜಿ ದಡವನ್ನ ಸೇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕೆರೆಗೆ ಹಾರಿದಂತಹ ಸಂದರ್ಭದಲ್ಲಿ ಕೆರೆಯಿಂದ ಈಜಿ ದಡವನ್ನ ಸೇರ್ತಾರೆ ನಟ ದುನಿಯಾ ವಿಜಯ್. ಆದರೆ ಈಗ ಇಬ್ಬರು ಕಲಾವಿದರಿಗಾಗಿ ಕೆರೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರೇವನ್ ಪಿ ಜೇವೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಎಷ್ಟೊತ್ತಿಗೆ ಆದಂತಹ ಘಟನೆ? ಇಬ್ಬರು ಕಲಾವಿದರನ್ನ ಹುಡುಕುವಂತಹ ಪ್ರಯತ್ನ ಎಷ್ಟರ ಮಟ್ಟಿಗೆ ಬಂದಿದೆ? ಹೌದು ನವಿತಾ, ಬೆಳಗ್ಗೆಯಿಂದ ಈ ಒಂದು ಶೂಟಿಂಗ್ಗೋಸ್ಕರ ಸಾಕಷ್ಟು ತಯಾರಿ ನಡೆದಿತ್ತು. ಹಾಗೇನೆ ಏನೇನು ಸುರಕ್ಷತಾ ಕ್ರಮಗಳನ್ನ ಏನೇನು ತಗೋಬೇಕು ಅದನ್ನೆಲ್ಲ ತಗೊಂಡಿರುವಂತಹ ಒಂದು ಸಂದರ್ಭ. ಆದ್ರೆ ಈಗ ಎಲ್ಲವೂ ಕ್ಲೋಸ್ ಶಾಟ್ಸ್ ಏನಿತ್ತು ಅದನ್ನೆಲ್ಲ ತಗೊಂಡಾದ್ಮೇಲೆ ಹೆಲಿಕಾಪ್ಟರ್ ಶಾಟ್ ಇತ್ತು. 2:30 ಹೊತ್ತಿಗೆ ಈ ಒಂದು ಹೆಲಿಕಾಪ್ಟರ್ ಶಾಟ್ ಅಂದ್ರೆ 100 ಅಡಿ ಮೇಲಿಂದ ಕೆಳಗೆ ಹಾರುವಂತ ಒಂದು ದೃಶ್ಯ ಇದು. ಸೊ ಬೆಳಗ್ಗೆ ಅವ್ರು ಮಾತಾಡಿದ್ರು, ಉದಯ್ ಆಗ್ಲಿ ಅಥವಾ ಅನಿಲ್ ಆಗ್ಲಿ, ಸೊ ಇಬ್ಬರಿಗೂ ಈಜು ಬರುವಂತದ್ದು ಅವರಾಗೆ ಹೇಳ್ಕೊಂಡಿರುವಂತ ಒಂದು ಸತ್ಯ. ಸೊ ಅಂದ್ರೆ ಮೇಲಿಂದ 100 ಅಡಿ ಮೇಲಿಂದ ಕೆಳಗೆ ಹಾರಿ ಆದ್ಮೇಲೆ ದುನಿಯಾ ವಿಜಯ್ ಏನು ತೆಪ್ಪ ಇತ್ತು ಹತ್ರ ಅದಕ್ಕೆ ಹತ್ ಬಂದ್ರು. ಆದ್ರೆ ಉದಯ್ ಮತ್ತು ಅನಿಲ್ ಏನಿದ್ದಾರೆ ಸೊ ಅವ್ರು ಇನ್ನೂ ನೀರು ಒಳಗಡೆ ಇದ್ದಾರೆ ಅನ್ನೋಂಥದ್ದು ಈಗ ಸಿಗ್ತಾ ಇರುವಂತ ದಂಡೆಯಲ್ಲಿರುವಂತವ್ರಿಗೆ ಸಿಗ್ತಾ ಇರುವಂತ ಮಾಹಿತಿ. ತೆಪ್ಪ ಆಗ್ಲಿ ಅಥವಾ ಬೋಟ್ ಆಗ್ಲಿ ಅವ್ರು ಹುಡುಕುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು. ನವಿತಾ, ಎಸ್, ಈಗಾಗಲೇ ನೀವು ಹೇಳಿದ್ರಿ ರಕ್ಷಣಾ ಕಾರ್ಯಾಚರಣೆ ಅಥವಾ ಶೋಧ ಕಾರ್ಯಾಚರಣೆಯನ್ನು ಅಲ್ಲಿ ನಡೆಸಲಾಗ್ತಾ ಇದೆ ಅಂತ ಹೇಳಿ. ಹಾಗೆ ಅನಿಲ್ ಆಗಿರ್ಬೋದು, ಉದಯ್ ಅವರ ಹಿನ್ನೆಲೆ ಏನು, ಹಾಗೇನೆ ಯಾವ ಸೀನ್ ಅನ್ನ ಶೂಟಿಂಗ್ ಮಾಡ್ಲಾಗ್ತಾ ಇತ್ತು ಜೇವೂರ್? ಹೌದು, ಇವತ್ತು ಮಾಸ್ತಿಗುಡಿ ಚಿತ್ರದ ಒಂದು ಸನ್ನಿವೇಶ, ಕ್ಲೈಮ್ಯಾಕ್ಸ್ ಸನ್ನಿವೇಶ. ಮೊನ್ನೆ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಗುಹೆಯೊಳಗಾಗುವಂತ ಸನ್ನಿವೇಶದ ಒಂದು ಕಂಟಿನ್ಯೂಷನ್ ಇದು. ಅಂದ್ರೆ ಅಲ್ಲಿ ಹೊಡೆದಾಡಿದ ನಂತರ ನೇರವಾಗಿ ಇಲ್ಲಿ ಏನಪ್ಪಾ ಕೆರೆ ಹತ್ರ ಬರ್ತಾರ ಅವರು. ಬಂದು ಹೆಲಿಕಾಪ್ಟರ್ ಹತ್ತಿ ನಾಯಕ ಏನಿದ್ದಾರೆ ವಿಜಯ್ ಅವ್ರನ್ನ ಬೆನ್ನಹಟ್ಟೆ ಹೋಗ್ತಾರೆ. ಇಬ್ಬರನ್ನ ಬೆನ್ನತ್ತಿ ಹೋಗಿ ಇಬ್ಬರನ್ನು ಅಂದ್ರೆ ಇಬ್ರು ಖಳನಾಯಕರನ್ನ ಕೆಳಗೆ ಅಂದ್ರೆ ನೀರಿಗೆ ಕೆಡುವಂತ ಒಂದು ಸನ್ನಿವೇಶ ಇದು. ಅವ್ರನ್ನ ಹೊಡೆದು ಕೆಳಗೆ ಕೆಡವಿ ನೀರಿಂದ ಎದ್ದು ಬರುವಂತ ಒಂದು ಸನ್ನಿವೇಶ. ಬೆಳಗ್ಗೆ ನೀರಿಂದ ಎದ್ದು ಬರುವ ಸೀನ್ಸ್ ಏನಿದೆ ಅದನ್ನೆಲ್ಲ ಶೂಟ್ ಮಾಡಿದ್ದಾರೆ. ಆದ್ರೆ ಕೊನೆಯದಾಗಿ ಏನು ಸೀನ್ ಇತ್ತು ಅಂದ್ರೆ ನೀರಿಂದ 100 ಅಡಿ ಮೇಲೆ ಕೆಳಗೆ ಜಿಗಿದು ಕೆರೆಯಲ್ಲಿ ಮುಳುಗುವಂತ ಒಂದು ಸನ್ನಿವೇಶ. ಸೊ ಆ ಒಂದು ಸಂದರ್ಭ ಶೂಟಿಂಗ್ ಆದ್ಮೇಲೆ ಗೊತ್ತಾಗಿರುವಂತದ್ದು. ಅವ್ರಿಗೆ ಈಜಿ ಬರುವಂತ ಪ್ರಯತ್ನ ಮಾಡಿದ್ದಾರೆ, ಬಟ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಏನಾಯ್ತು ಅನ್ನುವಂಥದ್ದು. ನವಿತಾ, ಎಸ್, ಅಂದ್ರೆ ಈಗ ಸುರಕ್ಷತಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಂಡಲಾಗಿತ್ತ ಮೊದಲೇ ಹೇಗೆ, ಅಥವಾ ಈ ಒಂದು ಸೀನ್ ಶೂಟಿಂಗ್ ಮಾಡುವಂತಹ ಅಂದ್ರೆ ಫಸ್ಟ್ ಟೈಮೇ ಮಾಡ್ತಿದ್ದ ಅವರು ಅಲ್ಲಿ, ಅಥವಾ ಬೇರೆ ಈ ಹಿಂದೆ ಕೂಡ ಶೂಟಿಂಗ್ ಅನ್ನ ಇದೇ ಸನ್ನಿವೇಶವನ್ನ ಚಿತ್ರೀಕರಿಸಿದ ನಂತರ ಕೊನೆಯ ಸನ್ನಿವೇಶವನ್ನ ಚಿತ್ರೀಕರಿಸುವಂತ ಸಂದರ್ಭದಲ್ಲಿ ಆಗಿದ್ದ ಹೇಗೆ ಇದು? ಹೌದು, ಯಾಕಂದ್ರೆ ಇದು ಇವತ್ತು ಅಂದ್ರೆ ಹೆಲಿಕಾಪ್ಟರ್ ಶಾಟ್ ಏನಿದೆ ಕನ್ನಡ ಚಿತ್ರರಂಗದಲ್ಲಿ AK-47 ಆದ್ಮೇಲೆ ಶೂಟ್ ಮಾಡ್ತಿರುವಂತ ಒಂದು ಈ ಒಂದು ಹೆಲಿಕಾಪ್ಟರ್ ಶಾಟ್ ತರದೊಂದು ಸನ್ನಿವೇಶ ಇದು. ಯಾಕಂದ್ರೆ ಈ ಹಿಂದೆ ಈ ತರದ್ ಯಾವ್ದು ಆಗಿಲ್ಲ. ಸೊ ಇದೊಂದು ಪ್ರಥಮ ಪ್ರಯತ್ನ. ಬೆಳಗ್ಗೆನೆ ಒಂದು ಆತಂಕ, ಒಂದು ಕುತೂಹಲ ಯಾವ ತರ ಬರುತ್ತೆ ಶಾರ್ಟ್ಸ್ ಅನ್ನುವಂಥದ್ದು ಸಹಜವಾಗಿ ಇಡೀ ತಂಡದಲ್ಲಿ ಒಂದು ಕುತೂಹಲ ಇತ್ತು. ಸೊ ಆ ಕುತೂಹಲ ಇನ್ನೇನು ತನಿಸ್ತು, ಮುಗಿತು, ಶಾರ್ಟ್ಸ್ ಮುಗೀತು, ಎಲ್ಲವೂ ಹೆಲಿಕಾಪ್ಟರ್ ಶಾರ್ಟ್ಸ್ ಮುಗೀತು. ಮೇಲಿಂದ ಕೆಳಗ ಎಗರಿದ ಮೇಲೆ ಎಲ್ಲವೂ ಶಾಂತವಾಯ್ತು, ಎಲ್ಲವೂ ಸುಖಾಂತಿ ಅನ್ನೋ ಹೊತ್ತಿಗೆ ಅವರು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ನವಿತಾ, ಓಕೆ, ಈಗ ಅನಿಲ್ ಮತ್ತು ಉದಯ್ ಅವರ ಹಿನ್ನೆಲೆ ಏನು? ಅವರು ಈ ಹಿಂದೆ ಸಹ ಕಲಾವಿದರಾಗಿ ಕೆಲಸ ಮಾಡಿರುವಂತದ್ದ ಹೇಗೆ ಅಂತ?
ಹೌದು ನವಿತಾ, ಇವರಿಬ್ರು ಏನು ಉದಯ ಆಗ್ಲಿ ಅಥವಾ ಅನಿಲ್ ಏನಿದ್ದಾರೆ, ಇವರು ದುನಿಯಾ ವಿಜಯ್ ಅವರ ಒಂದು ಗರಡಿಯಲ್ಲೇ ಬೆಳೆದಂತ ಹುಡುಗರು. ಸೊ ಅವ್ರ ಸಿನಿಮಾಗಳಲ್ಲೇ ಗುರುತಿಸಿಕೊಂಡವರು. ವಿಜಯ್ ಅವ್ರನ್ನ ಗುರು ಅನ್ನುವಂತ ಒಂದು ನಂಬಿಕೆ ಏನಿದೆ ಅಪಾರವಾಗಿರುವಂತದ್ದು. ಸೊ ಬೆಳಗ್ಗೆ ಏನಿದೆ, ಬೆಳಗ್ಗೆ ಅವ್ರು ಹೇಳ್ತಾ ಇದ್ರು ಈಜ್ ಬರ್ತಾ ಇಲ್ಲ, ನಮ್ ಗುರುಗಳಿದ್ದಾರೆ, ಅವರು ನಮ್ ಬೆನ್ನಿಗಿದ್ದಾರೆ, ಅವ್ರು ಎಗರಂತಾರೆ, ನಾನು ಎಗರ್ತೇನೆ ಅನ್ನುವಂತ ಒಂದು ನೋವನ್ನ ತೋಡ್ಕೊಂಡ್ರು. ಅವರು ನೋವನ್ನುಕ್ಕಿಂತ ಒಂದು ಧೈರ್ಯವನ್ನ ತೋಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಆ ಧೈರ್ಯದ ಮೇಲೆ ಜಿಗಿದಿರುವಂತ ಅನಿಲ್ ಮತ್ತು ಉದಯ್ ಇನ್ನೂ ಹೊರಗೆ ಬಂದಿಲ್ಲ ಅನ್ನುವಂಥದ್ದೇ ಸದ್ಯದ ಇಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈಗ ಇಬ್ಬರಿಗೂ ಹಾಗಾದ್ರೆ ಈಜು ಬರ್ತಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಬೇರೆ ಏನಾದ್ರೂ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತಾ ಹೇಗೆ? ಅದು ಆ ಸುರಕ್ಷತಾ ಕ್ರಮ ಏನಿದೆ, ಸಹಜವಾಗಿ ಒಂದು ಶೂಟಿಂಗ್ ಅಂದಾಗ ಎಲ್ಲವೂ ಇರುತ್ತೆ. ಯಾಕಂದ್ರೆ ಒಂದ್ ಕಡೆ ಬೋಟ್ ಇತ್ತು, ಹಾಗೇನೆ ಹೆಲಿಕಾಪ್ಟರ್ ಇತ್ತು, ರೋಪ್ ಇತ್ತು, ಸುತ್ತಲೂ ಇಲ್ಲಿ ಫೈರ್ ಬ್ರಿಗೇಡ್ ವಾಹನ ಕೂಡ ಇತ್ತು. ಸುರಕ್ಷತಾ ಕ್ರಮಗಳ ಏನಿದೆ ಎಲ್ಲವೂ ತಗೊಂಡಾಗಿದೆ. ಆದ್ರೆ ಈ ತಿಪ್ಪನಹಳ್ಳಿ ಕೆರೆಯ ಆಳ ಏನಿದೆ 30 ಅಡಿ ಇರೋದ್ರಿಂದ, ಸೊ ಅದನ್ನ ಬಲೆನೂ ಹಾಕಿರುವಂತದ್ದು, ಯಾವುದೇ ತೊಂದರೆ ಆಗಬಾರ್ದು ಅಂತ ಬಲೆ ಬಿಟ್ಟು ಹೊರಗೆ ಬಂದಾಗ ಆದಂತ ಒಂದು ಘಟನೆ ಅನ್ಬಹುದೇನೋ ಅಂತ. ಯಾಕಂದ್ರೆ ಇಲ್ಲೊಂದು ನಿರೀಕ್ಷೆ ಇದೆ, ಹುಡುಕ್ತಾ ಇದಾರೆ, ಸಿಗಬಹುದು ಸಂಜೆವರೆಗೆ ಅನ್ನುವಂಥದ್ದು. ನಮಿತಾ, ಎಸ್, ಈಗ ಚಿತ್ರತಂಡದವ್ರು ಏನ್ ಹೇಳ್ತಾರೆ ಜೆ ಅವರು ಇದ್ರ ಬಗ್ಗೆ? ಈಗಾಗಲೇ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು, ಏನಾಗಿದೆ ಏನು ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ ಯಾರಿಗೆ, ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿನ ಸಿಚುವೇಶನ್ ಸದ್ಯಕ್ಕೆ ಹೇಗಿದೆ ಅಂತ? ತುಂಬಾ ದುಃಖದಾಯಕ ಸನ್ನಿವೇಶ ನಡೀತಾ. ಯಾಕಂದ್ರೆ ನಿರ್ಮಾಪಕರು ಏನಿದ್ದಾರೆ ಸುಂದರ್ ಅವರು ಸ್ವತಃ ಅವರೇ ಹೋಗಿ ಆ ಒಂದು ಎಗರಿದಂತ ಜಾಗಕ್ಕೆ ಬೋಟಲ್ಲಿ ಹೋಗಿ ಅವ್ರನ್ನ ಹುಡುಕುವಂತ ಪ್ರಯತ್ನ ಮಾಡಿ ಸಿಗದೇ ಇದ್ದಾಗ ಅಲ್ಲಿಂದನೇ ಅಳ್ತಾ ಬಂದ್ರು ಅವರು. ಹಾಗೇನೆ ದುನಿಯಾ ವಿಜಯ್ ಕೂಡ ತುಂಬಾ ಅಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರನ್ನ ನಂಬಿಕೊಂಡು ಬಂದಂತ ಹುಡುಗರು ನೀರಲ್ಲಿ ಎಗರಿದಾಗ ಆದಂತ ನೋವು ಇದೆಯಲ್ಲ, ಸೊ ಆ ನೋವು ಅವ್ರ ಮುಖದಲ್ಲಿ ಅವ್ರ ಕಣ್ಣೀರಲ್ಲಿ ಕಾಣ್ತಿದೆ ಅಂತ ಹೇಳ್ಬೋದು. ನಮಿತಾ, ಎಸ್, ಥ್ಯಾಂಕ್ ಯು ಜೆ ಅವರು ಡೀಟೇಲ್ಸ್ಗೆ. ಇದು ಇವತ್ತು ತಿಪ್ಪಗೊಂಡನ ಹಳ್ಳಿ ಕೆರೆಯಲ್ಲಿ ಒಂದು ಸೀನ್ನ ಶೂಟಿಂಗ್ ನಡೀತಾ ಇತ್ತು. ಅದರಲ್ಲೂ ಕೂಡ ದುನಿಯಾ ವಿಜಯ್ ಅಭಿನಯಿಸ್ತಾ ಇರುವಂತಹ ಬಹು ನಿರೀಕ್ಷಿತ ಸಿನಿಮಾ ಮಾಸ್ತಿಗುಡಿ, ಈ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ನಡೆಸಲಾಗ್ತಾ ಇತ್ತು. ಹೆಲಿಕಾಪ್ಟರ್ನಿಂದ ಹಾರುವಂತಹ ದೃಶ್ಯದ ಸೀನ್ ಇದು. ಆ ಒಂದು ಚಿತ್ರದ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಜೊತೆ ಅನಿಲ್ ಮತ್ತು ಉದಯ್ ಅನ್ನುವಂತಹ ಇನ್ನಿಬ್ಬರು ಕಲಾವಿದರು ಕೂಡ ಹಾರುವಂತಹ ಒಂದು ಸೀನನ್ನು ಶೂಟಿಂಗ್ ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಶೂಟಿಂಗ್ ಆಗಿ ಎಲ್ಲವೂ ಪ್ಯಾಕಪ್ ಆಗುವಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಆ ಇಬ್ಬರು ಸಹ ಕಲಾವಿದರು ಮಾತ್ರ ಕಾಣಿಸ್ತಾ ಇಲ್ಲ. ಅನಿಲ್ ಮತ್ತು ಉದಯ್ ಅವರನ್ನು ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಈಗಾಗಲೇ ಸಾಕಷ್ಟು ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆದರೂ ಕೂಡ ಅಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಏನಾಗಿದೆ ಏನು ಆಗಿದೆ ಅನ್ನುವಂತಹ ಒಂದು ವಿಷಯ ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ದುನಿಯಾ ವಿಜಯ್ ಈ ಸೀನ್ ಶೂಟ್ ಆದ ನಂತರ ಈಜಿ ದಡವನ್ನ ಸೇರ್ತಾರೆ. ಆದರೆ ಇಬ್ಬರು ಉಳಿದ ಕಲಾವಿದರು ಯಾರು ಹೆಲಿಕಾಪ್ಟರ್ನಿಂದ ಹಾಡ್ತಾರೋ 100 ಅಡಿ ಎತ್ತರದಿಂದ, ಆ ಇಬ್ಬರು ಕಲಾವಿದರು ಮಾತ್ರ ಕಾಣಿಸೋದಿಲ್ಲ. ಎಲ್ಲ ಸೀನ್ ಶೂಟಿಂಗ್ ಆದ ನಂತರ ಈ ಒಂದು ವಿಷಯ ಬಹಿರಂಗಗೊಳ್ಳುತ್ತೆ. ಹಾಗಾಗಿ ಅವರನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಸಂಜೆ ವೇಳೆಗೆ ಅವರು ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೊಂದಿಗೆ ಈಗ ಎಲ್ಲರೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಡೀ ಸೆಟ್ ಅಲ್ಲಿ ಒಂದು ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ಯಾಕಂದ್ರೆ ಚಿತ್ರದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಇವತ್ತು ನಡೀತಾ ಇದ್ದಿದ್ದು. ಆದರೆ ಈ ಸಂದರ್ಭದಲ್ಲಿ ದುನಿಯಾ ವಿಜಯ್ ಗರಡಿಯಲ್ಲಿ ಪಳಗಿದಂತಹ ಇಬ್ಬರು ಕಲಾವಿದರು ಈಗ ಕಣ್ಮರೆಯಾಗಿರುವಂಥದ್ದು, ಅದರಲ್ಲೂ ಕೂಡ ಕೆರೆಯಲ್ಲಿ ನಾಪತ್ತೆ ಆಗಿರುವಂಥದ್ದು. ಹಾಗಾಗಿ ಏನಾಗಬಹುದು, ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗಾಗಲೇ ಇಬ್ಬರು ಕಲಾವಿದರನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅನಿಲ್ ಮತ್ತು ಉದಯ್ಗಾಗಿ ಕೆರೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಮಾಸ್ತಿಗುಡಿ ಶೂಟಿಂಗ್ ಸ್ಥಳದಲ್ಲಿ ಈಗ ಒಂದು ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ದುನಿಯಾ ವಿಜಯ್ ಕೂಡ ಆಗಲೇ ತುಂಬಾ ಬೇಜಾರಿಂದ ಮಾತನಾಡ್ತಾ ಇದ್ರು, ಹಾಗೇನೆ ಹೇಳ್ತಾ ಇದ್ರು ಈ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಕೂಡ ಇನ್ನೊಂದು ನಾವು ಕಡೆ ಗಮನಿಸಬಹುದು, ಇಬ್ಬರಿಗೂ ಕೂಡ ಈಜು ಬರ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಏನಾಗಿರಬಹುದು ಅನ್ನುವಂತಹ ಮಾಹಿತಿ ಇನ್ನಷ್ಟು ಗೊತ್ತಾಗಬೇಕಿದೆ. ಆದರೆ ಈಗಾಗಲೇ ಅಲ್ಲಿ ಶೋಧ ಕಾರ್ಯವನ್ನು ಮಾತ್ರ ನಡೆಸಲಾಗ್ತಾ ಇದೆ. ಮಾಗಡಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಹಿಂದೆ ನಾವು ಗಮನಿಸಬಹುದು, ದುನಿಯಾ ವಿಜಯ್ ಅಭಿನಯ ಮಾಡ್ತಾ ಇದ್ದಂತಹ ಮಾಸ್ತಿಗುಡಿ ಚಿತ್ರದ ಶೂಟಿಂಗ್, ಪ್ರತಿ ದಿನದ ಶೂಟಿಂಗ್ ಅಪ್ಡೇಟ್ಸ್ ಕೂಡ ಸುವರ್ಣ ನ್ಯೂಸ್ ಅಲ್ಲಿ ನೋಡಿದ್ರಿ. ಗುಹೆಯಲ್ಲಿ ಒಂದು ವಿಭಿನ್ನವಾದ ಸೆಟ್ ಹಾಕಿ ಈ ಒಂದು ಚಿತ್ರದ ಚಿತ್ರೀಕರಣವನ್ನ ಮಾಡಲಾಗಿತ್ತು. ಸಾಕಷ್ಟು ಹೈ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳಬೇಕಾಗತ್ತೆ. ಈ ಒಂದು ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇವತ್ತೇನು ಮಾಗಡಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ನಡೀತಾ ಇದೆ. ಆ ಒಂದು ಬೆಳಗಿನ ಶೂಟಿಂಗ್ಗಳನ್ನೆಲ್ಲ, ಬೆಳಗಿನ ಏನೇನು ಸೀನ್ಗಳಿತ್ತು ಆ ಸೀನ್ಗಳನ್ನೆಲ್ಲ ಶೂಟಿಂಗ್ ಮಾಡಿ ಆಗಿದೆ. ಆದರೆ ಈಗ ಹೆಲಿಕಾಪ್ಟರ್ನಿಂದ ಹಾರುವಂತಹ ಒಂದು ಸೀನನ್ನು ಶೂಟಿಂಗ್ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದೆ.
ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿಲ್ ಮತ್ತು ಉದಯ್ ಈಗ ಕಣ್ಮರೆಯಾಗಿದ್ದಾರೆ. ಅವರ ಗುರುಗಳಾಗಿರುವಂತಹ ಕೃಷ್ಣಮೂರ್ತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಕೃಷ್ಣಮೂರ್ತಿ ಅವರೇ. ನಮಸ್ತೆ ಮೇಡಮ್. ಕೃಷ್ಣಮೂರ್ತಿ ಅವರೇ, ಈ ಒಂದು ಈಗ ಘಟನೆ ಎಲ್ರಿಗೂ ಆತಂಕಕ್ಕೆ ಕಾರಣ ಆಗಿರುವಂಥದ್ದು, ಏನಾಗಿದೆ ಏನು ಅನ್ನುವಂಥದ್ದು ಗೊತ್ತಿಲ್ಲ, ಏನಾಗಿರಬಹುದು ಸರ್? ಈಗ ಮೂರ್ತಿ ಅವರೇ, ನಿಮ್ಗೆ ಹೇಳಬೇಕು ನೀವೇ, ಯಾಕಂದ್ರೆ ಅನಿಲ್ ಮತ್ತು ಉದಯ್ ಅವರಿಗೆ ಈಜು ಬರ್ತಾ ಇರ್ಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಇಲ್ಲ, ಅವ್ರಿಗೆ ಈಜು ಬರ್ತಾ ಇತ್ತು. ಆಕ್ಚುಲಿ ಅವರು ಅಲ್ಲಿ ನಿಲ್ಲಕ್ ಕೇಳಿದ್ರು, ಬೋಟಿಂಗ್ ಅವರೆಲ್ಲ ಸ್ಲೋ ಆಯ್ತು. ಇವಾಗ ನೋಡ್ತಾ ಇದ್ದಾರೆ, ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಗೊತ್ತಾಗತ್ತೆ ಏನಾಗ್ತದೆ. ಓಕೆ, ಅಂದ್ರೆ ಯಾವ ಸೀನ್ ಶೂಟಿಂಗ್ ಆಗ್ತಾ ಇದ್ದಿದ್ದು, ಹೇಗೆ, ಅಥವಾ ಏನ್ ಕ್ಲೈಮ್ಯಾಕ್ಸ್ ಅನ್ಸದ ಶೂಟಿಂಗ್ ಅಂತ ಗೊತ್ತಿರೋ? ಕ್ಲೈಮ್ಯಾಕ್ಸ್ ಮೇಡಮ್. ಓಕೆ, ಅಲ್ಲ ಏನ್ ಸೀನ್ ಆಗಿತ್ತು ಸರ್? ಹೆಲಿಕಾಪ್ಟರ್ ನಿಂದ ಹಾರುವಂತಹ ಸೀನ್ ಏನಾಗಿತ್ತು? ಏನು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತಾ, ಹೇಗೆ? ಎಲ್ಲ ಸ್ವಿಮ್ಮರ್ಸ್ ಎಲ್ಲ ಇದ್ರು, ಮತ್ತೆ ಬೋಟಿಂಗ್ ಎಲ್ಲ 3 ಬೋಟರ್ಸ್ ಇದ್ರು, ಸೊ ಎಲ್ಲ ಇದ್ರು, ಸೇಫ್ಗೆ ಎಲ್ಲ ಇದ್ರು. ಸೊ ಅವ್ರಿಗೆ ಅಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಯ್ತದು. ಅಂದ್ರೆ ಏನ್ ಮೇಲಿನಿಂದ ಹಾರುವಂತಹ ಒಂದು ಸೀನ್ ಶೂಟಿಂಗ್ ಆಗ್ತಾ ಇದ್ದಿದ್ದ, ಹೇಗೆ? ಹೌದೌದು, ಹೆಲಿಕಾಪ್ಟರ್ ಬರತ್ತೆ, ಅಲ್ಲಿಂದ ಅವರು ಜಂಪ್ ಮಾಡೋದಿದ್ದು. ಅಂದ್ರೆ 3 ಜನ, ದುನಿಯಾ ವಿಜಯ್ ಮತ್ತು ಅನಿಲ್ ಉದಯ್, ಇವ್ರು 3 ಜನ ಒಟ್ಟಿಗೆ ಹಾರುವಂತಹ ಒಂದು ಸೀನ್ ಇತ್ತ? ಹೌದೌದು. ಓಕೆ, ಅಂದ್ರೆ ಯಾವಾಗ ಗೊತ್ತಾಯ್ತು ಸರ್ ನಿಮ್ಗೆ ಈಗ ಇವರಿಬ್ರು ಇಲ್ಲ ಅನ್ನುವಂಥದ್ದು? ಯಾವಾಗ? ನಾವ್ ಇಲ್ಲ ಶೂಟಿಂಗ್ ಅಲ್ಲ ಶೂಟಿಂಗ್ ನೋಡ್ತಾ ಇದ್ವಿ, ನಾವ್ ಇಲ್ಲೇ ಇದ್ವಿ. ಇಲ್ಲೆಲ್ಲ ಬೆಳಗ್ಗೆಯಿಂದ ನಡೀತಾ ಇದ್ದಲ್ಲ ಶೂಟಿಂಗ್. ಅವರು ಎಲ್ಲ ಇಲ್ಲೇ ಇದ್ವಿ. ಅದು ಚಾಪರ್ ಅಲ್ಲಿ ಹೋಗಿ ಅವ್ರು ಜಂಪ್ ಮಾಡೋದಿತ್ತು. ಸೊ ನಾವೆಲ್ಲ ಈ ಕಡೆ ದಡದಲ್ಲಿ ಇದ್ವಿ. ಸೊ ಅಲ್ಲಿ ನಡೀತಾ ಇತ್ತು ಅದು. ಸೊ ಅಲ್ಲಿ ಕ್ಯಾಮ್ರಾಮನ್ ಎಲ್ಲ ಇದ್ರು. ದುನಿಯಾ ವಿಜಯ್ ಅವರು ಕೂಡ ಒಟ್ಟಿಗೆ ಹಾರುವಂತಹ ಒಂದು ಸೀನ್ ಇದ್ದಿದ್ದು ಅಂತ ಹೇಳಿದ್ರು. ಸೊ 3 ಕೂಡ ಒಟ್ಟಿಗೆ ಹಾರುವಂತಹ ಪ್ರಯತ್ನ, 3 ಕೂಡ ಬೇರೆ ಬೇರೆ ಕಡೆ ಇತ್ತ, ಯಾವ ರೀತಿಯಾಗಿ ಅಂತ? ಇಲ್ಲ ಜೊತೆಲೇ ಇದ್ದಿದ್ದು. ಓಕೆ, ಇವ್ರು ಮಾತ್ರ ಈಚೆ ದಡ ಸೇರಿದಾರೆ, ಆದ್ರೆ ಅವರಿಬ್ರು ಕಲಾವಿದರು ಸಿಗ್ಲಿಲ್ಲ, ಅಂದ್ರೆ ಬರ್ಲಿಲ್ಲ ಅಂತ ಆ ನಂತರ ಗೊತ್ತಾಯ್ತಾ, ಹೇಗೆ? ಹೌದೌದು, ಆ ನಂತರ ಗೊತ್ತಾಯ್ತು. ಈಗ ಏನ್ ಸರ್, ಏನು ಶೋಧ ಕಾರ್ಯ ನಡೆಸಲಾಗ್ತಾ ಇದೆಯಾ, ಹೇಗೆ? ನಡೀತಾ ಇದೆ, ಎಲ್ಲ ಸ್ವಿಮ್ಮರ್ಸ್ ನೋಡ್ತಾ ಇದ್ದಾರೆ. ಓಕೆ, ಅಂದ್ರೆ ಏನ್ ಹೇಳ್ತಾರೆ ಈಗ ಅಲ್ಲಿ? ಯಾಕಂದ್ರೆ ತುಂಬಾ ಆಳ ಇರುವಂತಹ ಒಂದು ಕೆರೆ ಅಂತ ಕೂಡ ಹೇಳಲಾಗ್ತಾ ಇದೆ, ಬಹಳ ವಿಸ್ತಾರ ಆದಂತಹ ಕೆರೆ. ಹಾಗಾಗಿ ಯಾವ ರೀತಿಯ ಒಂದು ಆತಂಕ ಇದೆ ಅಲ್ಲಿ ಅಂತ? ಅದೇನೆ, ಇದು ಸ್ವಲ್ಪ ಆಳ ಇದೆ ಅಂತ ಹೇಳ್ತಾ ಇದಾರೆ. ನಮಗೂ ಗೊತ್ತಿರ್ಲಿಲ್ಲ ಅದು ಅಷ್ಟೊಂದು ಆಳ ಇದೆ ಅಂತ. ತುಂಬಾ ಆಳ ಇದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಕೆಳಗಡೆ ಏನು ಗೊತ್ತಾಗ್ತಾ ಇಲ್ಲ, ಎಲ್ಲ ಗ್ರೀನ್ ಜಾಸ್ತಿ ಇದೆ ಅಂತ. ಓಕೆ, ಹಾಗಾಗಿ ಈ ಒಂದು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳ್ತಿದ್ದೀರಿ? ಹೌದೌದು, ನಡೀತಾ ಇದೆ ಮೇಡಮ್. ಓಕೆ, ಧನ್ಯವಾದಗಳು ಕೃಷ್ಣಮೂರ್ತಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಅನಿಲ್ ಮತ್ತು ಉದಯ್ ಅವರ ಗುರುಗಳಾಗಿರುವಂತಹ ಕೃಷ್ಣಮೂರ್ತಿ ಅವರ ಮಾತು. ಒಂದ್ ಕಡೆ ಕೆಲವೊಂದು ಮಾಹಿತಿ ಪ್ರಕಾರ ಅವರಿಗೆ ಈಜು ಬರ್ತಾ ಇರಲಿಲ್ಲ ಇಬ್ಬರಿಗೂ ಅಂತ ಹೇಳಿ, ಆದರೆ ಇನ್ನೊಂದು ಕಡೆ ಕೃಷ್ಣಮೂರ್ತಿ ಅವರು ಹೇಳುವ ಪ್ರಕಾರ ಈಜು ಬರ್ತಾ ಇತ್ತು, ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಆದರೂ ಕೂಡ ಈ ಘಟನೆ ಯಾಕೆ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನುವ ಒಂದು ಮಾತನ್ನ ಹೇಳಿದ್ದಾರೆ.